ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೂರನೇ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ. ಕಳೆದ ಬಾರಿ ದಮ್ ಎಳೆಯುತ್ತಾ ರೆಸಾರ್ಟ್ನಲ್ಲಿ ಮಜಾ ಮಾಡದಂತೆ ಈಗ ಪರಿಸ್ಥಿತಿ ಇಲ್ಲ. ಅಸಲಿ ಜೈಲಿನ ದರ್ಶನ ಈಗ ಆಗ್ತಾ ಇದೆ. 5 ದಿನಗಳಿಂದ ಪುಸ್ತಕ ಓದುತ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದ ಕಾಟೇರನಿಗೆ ಈಗ ಮತ್ತೊಂದು ಸಂಕಟ ಶುರುವಾಗಿದೆ. ಜೈಲು ಸೇರಿದ ದಾಸನಿಗೆ ದಿನಕ್ಕೊಂದು ಸಂಕಟ. ಬಳ್ಳಾರಿಗೆ ಶಿಫ್ಟ್ ಮಾಡಲು ಪೊಲೀಸರಿಂದ ಪ್ಲಾನ್. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತನ್ನ ರೌಡಿ ಗೆಳೆಯರಿಂದ ರಾಜಾತಿಥ್ಯ ಸಿಕ್ಕಿತ್ತು. ಈ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ರಾರಾಜಿಸಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿಟ್ರೆ ವರ್ಕೌಟ್ ಆಗಲ್ಲ ಅಂತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಲವಿಲನೆ ಒದ್ದಾಡಿ ಹೋಗಿದ್ದ. ಇದೀಗ ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಮಾತ್ರವಲ್ಲ, ಉಳಿದ ಆರೋಪಿಗಳು ಜಾಮೀನಿಗೆ ಮೊದಲು ಯಾವ್ಯಾವ ಜೈಲಿನಲ್ಲಿದ್ರೋ ಅದೇ ಜೈಲುಗಳಿಗೆ ವರ್ಗಾವಣೆ ಮಾಡುವಂತೆ ಕೋರಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆಗೆ ದರ್ಶನ್ ಪರ ವಕೀಲರು ಕಾಲಾವಕಾಶ ಕೋರಿದ್ದಾರೆ. ಅರ್ಜಿ ಬಗ್ಗೆ ದರ್ಶನ್ ಪ್ರತಿಕ್ರಿಯೆ ಪಡೆಯಬೇಕಿದೆ ಅಂತ ವಕೀಲರು ಮನವಿ ಮಾಡಿದ್ರು. ಮನವಿ ಪುರಸ್ಕರಿಸಿದ ಸೆಷನ್ಸ್ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದೆ. ಓದು, ನಿದ್ದೆ, ವಾಕಿಂಗ್, ದಾಸನ ಮೇಲೆ ಕ್ಯಾಮೆರಾ ಕಣ್ಣು. ಇನ್ನು ಕಳೆದ ಬಾರಿಯಂತೆ ದರ್ಶನ್ ಜೈಲಿನೊಳಗೆ ರಾಜಾರೋಷವಾಗಿ ಓಡಾಡಿಕೊಂಡು ಇರುವಂತಿಲ್ಲ. ರೂಮ್ನಿಂದ ಹೊರಗೆ ಕಾಲಿಡಂಗಿಲ್ಲ. ಸ್ವಲ್ಪ ವಿಶಾಲವಾದ ಕೊಠಡಿ ನೀಡಲಾಗಿದೆ. ಹೀಗಾಗಿ ರೂಮ್ನಲ್ಲೇ ವಾಕಿಂಗ್ ಮಾಡ್ತಾ ಅಲ್ಲೇ ಮಲಗಿ ಕುಳಿತಿದ್ದಾನೆ. ಕಳೆದ ಬಾರಿ ಸಹಕೈದಿಗಳ ಬೆಡ್ಗಳನ್ನ ತೆಗೆದುಕೊಂಡು 2 ಬೆಡ್ ಜೋಡಿಸಿ ಮಲಗುತ್ತಿದ್ದ ದರ್ಶನ್ಗೆ ಈ ಬಾರಿ ಅಂಥ ಯಾವುದೇ ಸೌಲಭ್ಯ ಇಲ್ಲ. ತೆಳುವಾದ ಬೆಡ್ ಮೇಲೆಯೇ ದರ್ಶನ್ ನಿದ್ದೆ ಮಾಡ್ತಿದ್ದಾನೆ. ಯಾವುದೇ ರೀತಿಯ ಲೋಪ ಆಗದಂತೆ ಭದ್ರತೆಗೆ ನಿಯೋಜನೆಯಾದ ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಹಾಕಲಾಗಿದೆ. ಹಿರಿಯ ಅಧಿಕಾರಿಗಳು ಕ್ಯಾಮೆರಾದ ದೃಶ್ಯಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಹೀಗಾಗಿ ಜೈಲಿನಲ್ಲಿ ಸಮಯ ಕಳೆಯಲು ದರ್ಶನ್ ಪುಸ್ತಕಗಳ ಮೊರೆ ಇಟ್ಟಿದ್ದಾನೆ. ಜೈಲು ಗ್ರಂಥಾಲಯದಿಂದ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿ ಪುಸ್ತಕ ಓದುತ್ತಾ ಕಾಲ ಕಳೆಯುತ್ತಿದ್ದಾನೆ. ಜೈಲು ಮೆನುವಿನಂತೆ ಉಪ್ಪಿಟ್ಟು ಸೇವಿಸಿದ್ದಾನೆ. ದರ್ಶನ್ ಭೇಟಿಯಾದ ಪತ್ನಿ, ಪವಿತ್ರ ಭೇಟಿಯಾದ ತಾಯಿ. ದರ್ಶನ್ 3ನೇ ಬಾರಿ ಜೈಲು ಸೇರಿದ ಮೇಲೆ ಮೊದಲ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿ ಹಣ್ಣು ನೀಡಿ ಕುಶಲೋಪರಿ ವಿಚಾರಿಸಿದ್ದಾರೆ. ಅರ್ಧ ತಾಸು ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಮಗನ ಬಗ್ಗೆ ದರ್ಶನ್ ವಿಚಾರಿಸಿದ್ದಾರೆ. ಇನ್ನು ಪವಿತ್ರ ಗೌಡ ತಾಯಿ ಕೂಡ ಜೈಲಿಗೆ ಭೇಟಿ ನೀಡಿ ಮಗಳನ್ನ ವಿಚಾರಿಸಿದ್ದಾರೆ. ಈ ಮಧ್ಯೆ ದರ್ಶನ್ ಫ್ಯಾನ್ಸ್ ಅವಹೇಳನಕಾರಿ ಮೆಸೇಜ್ಗಳ ಬಗ್ಗೆ ಪ್ರತಿಕ್ರಿಯಿಸಿದ ನಟಿ ರಮ್ಯಾ, ಈಗ ಅಶ್ಲೀಲ ಕಮೆಂಟ್ ಕಮ್ಮಿ ಆಗಿದೆ ಅಂದ್ರು. ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ಬ್ಯೂರೋ ರಿಪೋರ್ಟ್, TV9